ಗರ್ಭ ಹೋಯ್ತು ಅಂತ ಅಳೋಕೆ ನನಗೆ ಯಾವ ಅಧಿಕಾರ ಇದೆ ಅತ್ತಿಗೆ? ಸಮಾಧಾನ ಮಾಡ್ಕೋ ಜಗ್ಗಿ. ಸಮಾಧಾನ? ಇನ್ನೆಲ್ಲಿ ಸಮಾಧಾನ ಅತ್ತಿಗೆ? ಸುನೀತಾ ಬಸರಿ ಆದ್ಲು ಅಂತ ಗೊತ್ತಾದಾಗ ತಂದೆ ಭಾವನೆಗಳು ಏನು ಅನ್ನೋದೇ ಗೊತ್ತಾಗ್ಲಿಲ್ಲ ನನಗೆ. ಕುಡ್ತಕ್ಕಿಂತ ಮಿಗಿಲಾದ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಅತ್ತಿಗೆ. ಆದರೆ ಸುನೀತಾಗೆ ಗರ್ಭಪಾತ ಆದಮೇಲೆ, ನನ್ನ ಮಗುನ ಕಳ್ಕೊಂಡ ಮೇಲೆ ನನ್ನ ಅಂತಃಕರಣ ಕಲ್ಕೋಗಿದೆ ಅತ್ತಿಗೆ. ಹಾಲು ನನ್ನನ್ನು ಕಿತ್ತು ತಿಂತ ಇದೆ ಅತ್ತಿಗೆ. ಮಕ್ಕಳು ಹುಟ್ಟಬಾರ್ದು, ಅದಕ್ಕಿಂತ ಮಕ್ಕಳೇ ಆಗಬಾರ್ದು. ಹಾಗೆ ಯಾವ ನೋವು ಇರಲ್ಲ ಅದಕ್ಕೆ, ಯಾವ ನೋವು ಇರಲ್ಲ. ಆ ದೇವರು ನನಗೆ ಮಗು ಕೊಟ್ಟ ಹಾಗೆ ಮಾಡಿ ನನ್ನ ಭಾವನೆಗಳನ್ನೆಲ್ಲ ಕೆರಳಿಸಿ ಕಿತ್ಕೊಂಬಿಟ್ಟ. ನಾನು ಒಂಟಿಯಾಗೋದೆ ಅತ್ತಿಗೆ, ನಾನು ಒಂಟಿಯಾಗೋದೆ. ಏನ್ ತಾಯಿ ಇದೆ? ಆಗ ನನ್ನ ಮೇಲೆ ಬೆಂಕಿ ಉಳ್ದೆ. ಈಗ ತ್ರಿಪುರ ಸುಂದರಿ ನನ್ನ ಕನ್ಸಿಗೆ ಬಂದು ನಾನು ಅವಳಿಗೆ ಸಂಬಂಧಪಟ್ಟವನು, ನಾನು ಅವಳ ಭಕ್ತ ಅನ್ನೋ ಹಾಗೆ ಮಾತಾಡ್ತಿದ್ದಾಳೆ. ನಾನು ಏನ್ ಕಮ್ಮಿ ಮಾಡಿದ್ದೀನಿ ತಾಯೇ ನಿನಗೆ? ಯಾಕೆ ನನ್ನ ಮೇಲೆ ಇಷ್ಟು ಕೋಪ? ಕನ್ಸಲ್ಲಿ ಅವಳ ಮಾತು ಕೇಳ್ತಾ ಕೇಳ್ತಾ ನಾನು ಸೋತು ಹೋದೆ, ಅವಳ ಕಾಲಿಗೆ ಬಿದ್ದೆ. ಏನಾಗ್ತಿದೆ ಇಲ್ಲಿ? ಸಾಮಾನ್ಯ ಶುದ್ರ ಆರಾಧಕರು ಮಾಡದ ಸಾಧನೆಗಳನ್ನು ಮಾಡಿ ನಿನ್ನ ಮುಡಿಗೆ ಅರ್ಪಿಸಿದ್ದೇನೆ. ನಿನ್ನನ್ನು ಒಲಿಸ್ಕೊಳ್ಳೋ ಸಲುವಾಗಿ ನಿದ್ರಾಹಾರಗಳನ್ನು ತ್ಯಜಿಸಿ ವರ್ಷಾನುಗಟ್ಲೆ ತಪಸ್ಸಿಗೆ ಕೂತು ನಿನ್ನನ್ನು ಒಲಿಸ್ಕೊಂಡಿದ್ದೀನಿ. ಹೀಗಿರುವಾಗ ಆ ತ್ರಿಪುರ ಸುಂದರಿ ನನ್ನ ಕನಸಿಗೆ ಬರೋಷ್ಟು ದಾರಿ ಯಾರು ಮಾಡಿಕೊಟ್ರು?